ಸ್ನೇಹಿತರೆ ಗುಡ್ ಮಾರ್ನಿಂಗ್. ರಾತ್ರಿ ಬಂದ್ಬಿಟ್ಟು ಊಟ ಮುಗಿಸ್ಕೊಂಬಿಟ್ಟು ಸೀದಾ ರೆಸ್ಟಲ್ಲಿ ಹಾಗೆ ಮಲ್ಕೊಂಬಿಟ್ಟಿದ್ದೀನಿ ಮೊಬೈಲ್ ನೋಡ್ತಾ. ನೋಡಿ ಈಗ ಬೆಳಿಗ್ಗೆ ಎದ್ದಿದ್ದೀನಿ. ಈಗ ಇಲ್ಲೇ ದರ್ಶನಕ್ಕೆ ಹೋಗ್ತಾರಲ್ಲ ಅದೇ ಜಾಗದಲ್ಲೇ ಪಕ್ಕದಲ್ಲಿ ಹಾಕ್ಕೊಂಡಿದ್ದೀನಿ ಗಾಡಿನ. ನಮ್ಮ ಕಸ್ಟಮರ್ಸ್ ಬಂದ್ಬಿಟ್ಟು ಇಲ್ಲೇ ರೂಮ್ ಮಾಡಿದ್ದು, ಹಾಗಾಗಿ ಇಲ್ಲೇ ಗಾಡಿ ಪಾರ್ಕ್ ಮಾಡ್ಕೊಂಡಿದ್ದೀನಿ. ಇನ್ನು ತಿಂಡಿ ಗಿಂಡಿ ಏನೇ ತಿಂದಿಲ್ಲ. ಬನ್ನಿ ಈಗ ಟಿಫನ್ ಮಾಡ್ಕೊಂಬಿಟ್ಟು ಮತ್ತೆ ಸಿಗ್ತೀನಿ. ನೋಡ್ಬೋದು ಜನ ಏನು ಕಮ್ಮಿ ಇದ್ದಾರೆ ಅಂತ, ಜನ ಏನಿಲ್ಲ. ತಿರುಪತಿ ಹಂಗೆ ಬಾತ್ರೂಮ್ ಎಲ್ಲಂದ್ರಲ್ಲೇ ಎದ್ಬಿಟ್ಟಿದ್ರೆ ಸ್ನಾನ ಮಾಡೋಕ್ಕೆ ತೊಂದರೆ ಆಗ್ತಿರ್ಲಿಲ್ಲ. ಇಲ್ಲಿ ಹುಡುಕೊಂಡು ಹೋಗ್ರು, ಅದೊಂದೇ ಹಿಂಸೆ ಸ್ನಾನಕ್ಕೆ. ಟಾಯ್ಲೆಟ್ ರೂಮ್ ಇದೆ ಇಲ್ಲಿ ಹತ್ರ, ಬಟ್ ಟಾಯ್ಲೆಟ್ ರೂಮ್ ಈಗ ಅಲ್ಲಿ ಪರವಾಗಿಲ್ಲ, ಬಟ್ ಸ್ನಾನಕ್ಕೇ ಎಲ್ಲ ಹಿಂಸೆ ಸ್ವಲ್ಪ. ಇಲ್ಲೆಲ್ಲರೂ ಅಲ್ಲಿ ಒಳಗಡೆ ಹೋಗ್ಬೇಕು. ನೋಡೋಣ ಬನ್ನಿ ಈಗ ಸ್ನಾನ ಮಾಡ್ಕೊಂಬಿಟ್ಟು ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಫೈನಲಿ ಇಲ್ಲೇ ಬಂದು ಟಿಫನ್ ಮಾಡಿದೆ. ಇಲ್ಲಿ ನಮ್ಮ ಬ್ರದರ್ ಕನ್ನಡದವ್ರು ಇರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಟೇಸ್ಟ್ ಕೊಟ್ಟರು, ಪರವಾಗಿಲ್ಲ, ಸೂಪರಾಗಿತ್ತು ಟಿಫನ್. ಮಾಡ್ಕೊಂಬಿಟ್ಟು ಈಗ ನೋಡಿ ಶ್ರೀಶೈಲದ ಇದೆ ನೋಡಿ ಜ್ಯೋತಿರ್ಲಿಂಗ. ಸಾರಿ ಅಣ್ಣ, ಇಲ್ಲ ಒತ್ತ. ನಮ್ಮ ಅಣ್ಣಾರ್ದನ ದಾವಣಗೆರೆ ಅಂತ ನೋಡಿ. ಹೌದಾ, ಎಷ್ಟಣ್ಣ? 600. ಎಲ್ಲಿ ತೋರಿಸಿ ನೋಡೋಣ ಯಾವ ಥರ ಇದೆ. ನಮ್ಮ ದಾವಣಗೆರೆ ಅಂತ ನೋಡಿ ಅಣ್ಣ. ಇರ್ಲಿ ಅಣ್ಣ. ಕುತ್ಕೊಂಡು ಬೇಜಾರಾಗಿ ನೋಡಿ ಕೋಲ್ಡ್ ವಾಟರ್ ಹಿಡ್ಕೊಳ್ಳೋಣ ಅಂತ ಬಂದೆ. 5 ರೂಪಾಯಿ. ಒಂದು ಕ್ಯಾನ್ ಗುರು, ಇಲ್ಲ ತಣ್ಣಗಿರುತ್ತೆ. ಇಲ್ಲಾಂದರೆ 5 ರೂಪಾಯಿಗೆ ನೋಡಿ ಫುಲ್ ಚಿಲ್ಡ್ ನೀರು ಕೊಡ್ತಾರೆ. ಏನು ಮಾಡ್ತಿಲ್ಲ ಅಂದರೆ ಬಿಸ್ಲೇರ್ ನೀರು ತಗೊಳಕ್ಕೆ ಹೋದರೆ ಇಲ್ಲಿ 1 ಲೀಟ್ರ್ 50 ರೂಪಾಯಿ ನೀರು ಹೇಳ್ತಾರೆ. ಅದಕ್ಕಾಗಿ 2 ಕ್ಯಾನ್ 10 ರೂಪಾಯಿ ಕೊಟ್ಟು ಹಿಡ್ಕೊಂಬಂದಿದ್ದೀವಿ. ನೋಡಿ ಫುಲ್ಲು ಚಿಲ್ಡ್ ಇದೆ ನೀರು ಮಾತ್ರ. ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗಲ್ಲ, ಅಷ್ಟೊಂದು ಬಿಸಿಲಿದೆ. ಫೈನಲಿ ಗಾಡಿನ ಇಲ್ಲೇ ಹಾಕಿದ್ದೀವಿ. ನಮ್ಮವ್ರು ಇನ್ನೂ ಕಸ್ಟಮರ್ ನಾಳೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಅಣ್ಣ ಒಬ್ಬ ಪಾಪ ಈಗ ಈ ಕಾರ್ ಅಣ್ಣ, ಎರ್ಟಿಗ ಕಾರ್ ಅಣ್ಣ ಪಾಪ ನೀರು ಇಲ್ಲಿಂದ ರೇಟ್ ಅಂತೇಳಿ ಸುಮ್ಮನೆ ನಿಂತ್ಕೊಂಡಿತ್ತು, ಎಲ್ಲಿ ಸಿಗುತ್ತೆ ಅಂತೇಳಿ ಕೇಳಿದ. ಅದು ನೋಡಿ ಅಲ್ಲಿ ಕಳಿಸ್ತಿದ್ದೀನಿ. ನಾ ಬರ್ತಾ ಇದ್ದಾನೆ ಅಣ್ಣ ಪಾಪ, ಗೊತ್ತಾಗಿಲ್ಲ ಎಷ್ಟು ಹೇಳಿದ್ರೆ ಪಾಪ ನೋಡಿ ತಿರ್ಕೊಂಬರ್ತಾ ಇದ್ದಾನೆ. ಇವರು ಪಿಂಕ್ ಕಲರ್ ಶರ್ಟ್. ಪಾಪ ಗೊತ್ತಾಗಲ್ಲ ಕೆಲವ್ರಿಗೆ. ಏನು ಮಾಡ್ತೀರಾ, ಇಲ್ಲಿ 50 ರೂಪಾಯಿ ಕೊಟ್ಟು ಕುಡಿಯೋಕ್ಕಾಗಲ್ಲ, ಯಾಕಂದರೆ ತುಂಬ ಕಾಸ್ಟ್ಲಿ. ಇಲ್ಲಾಂದರೆ ನಾರ್ಮಲ್ ವಾಟರ್ ಕುಡಿಬೇಕು ಅಷ್ಟೇ. ಬಟ್ ನಾರ್ಮಲ್ ಆದ್ರೂ ಒಳ್ಳೆ ಇದೆ. ಓಕೆ ಅಣ್ಣ ಪಾಪ ಥ್ಯಾಂಕ್ಸ್ ಹೇಳ್ತಾನೆ. ಮೇಗ್ಲು ತಿರುಪತಿಲಿ ಹೆಂಗೆ ಇರ್ಬೋದು ಗುರು, ಇಲ್ಲಿ ಶ್ರೀಶೈಲದಾಗಂತ 5 ನಿಮಿಷ ಇರೋಕೆ ಸಿಕ್ಕಾಬಟ್ಟೆ ಸೆಕೆ. ತಿರುಪತಿ ಮೇಲ್ ಬಿಟ್ಟರೆ ಸಖತ್ತಾಗಿರುತ್ತೆ, ಎಷ್ಟು ದಿನ ಬೇಕಾದ್ರೆ ಇರ್ಬೋದು. ಇಲ್ಲಂತೂ ಇಷ್ಟೊಂದು ಮರಗಳಿದ್ರೂ ಇಷ್ಟೊಂದು ಸೆಕೆ. ನೋಡ್ಬೋದು ಗಾಡೀಲಿ ನಿಮ್ದೆ ಕುತ್ಕೊಳ್ಳೋಣ ಅಂದರೆ ನಮ್ಮ ಕಸ್ಟಮರ್ ಸೈಡ್ ಸೀನ್ ನೋಡ್ಬೇಕಂದ್ರೆ ಸುತ್ತಮುತ್ತಿರೋ ದೇವಸ್ಥಾನಗಳಿಗೆ ಕರ್ಕೊಂಬಂದಿದ್ದೀನಿ. ನೋಡಿ ಫಾರೆಸ್ಟ್ ಯಾವ ಥರ ಇದೆ. ಮಳೆ ಇಲ್ದಿದ್ಕಂತೂ ಸಿಕ್ಕಾಬಟ್ಟೆ ಎಲ್ಲ ಒಣಗೋಗ್ಬಿಟ್ಟದ ಗಿಡಗಳೆಲ್ಲ. ಈಗ ಸದ್ಯಕ್ಕೆ ಮಳೆ ಬರ್ಬೇಕಾಯ್ತು, ಒಂದು ಮಳೆ ಬಂದಿದ್ರೆ ಇನ್ನು ಗಿಡಗಳಲ್ಲಿ ಸಖತ್ತಾಗಿ ಹಸ್ರು ಕಾಣೋದು. ನೋಡಿ ಇಲ್ಲೇ ಮೇಲ್ಗಡೆ ಇರೋ ಒಂದು ಟೆಂಪಲ್ಗೆ ಹೋಗಿದ್ದಾರೆ. ಭಾರಿ ಬಿಸಿಲು ಗುರು, ಹೇಳ್ಬಾರ್ದು, ಅದನ್ನ ಅನುಭವಿಸ್ಬೇಕು. ಈಗ ನಿನ್ನೆ ಮೊನ್ನೆ ಹಂಗೆ ಊಟಿಲಿದ್ವು, ಕ್ಲೈಮೇಟ್ನ ಅನುಭವಿಸಿದ್ವು, ಹಂಗೆ ಪ್ರತಿಯೊಂದು ಅನುಭವಿಸ್ಬೇಕು. ನೋಡಿ
ಹಿಂಗಿದೆ ವ್ಯೂ. ಈ ಟೈಮ್ ಈಗ ಇಷ್ಟೊತ್ತಿಗೆ ಒಂದು 2 ಮಳೆ ಆಗ್ಬೇಕಾಯ್ತು, ಸದ್ಯಕ್ಕೆ ಆಗಿಲ್ಲ. ಈ ಕಡೆ ಅಲ್ಲ, ಟೋಟಲ್ ಎಲ್ಲೂ ಮಳೆನೇ ಸರಿಯಾಗಿ ಬಂದಿಲ್ಲ. ನೋಡಿ ಯಾವ ಥರ ಇದೆ ಬಿಸಿಲು, ಫಾರೆಸ್ಟ್ ಎಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ. ಇನ್ನು ಡ್ಯಾಮಿಗೆ ಬೇರೆ ಹೋಗ್ಬೇಕು. ಎಲ್ಲ ಸೈಡ್ ಸೀನ್ ತೋರ್ಸೋದಕ್ಕೆ ಆಗುತ್ತೆ. ಈಗ ಆಲ್ರೆಡಿ 3:30 ಆಗ್ತಾ ಬಂತು, ಸಂಜೆ ಆಗುತ್ತೆ. ಏನು ಮಾಡೋದು, ಒಳ್ಳೆ ತಣ್ಣಗಿರೋದು ಗಾಡಿ, ಇಂಜಿನ್ ಕೂಲ್ ಹಾಕಿ ಬೆಳಕರ್ದ ಹೋಗುತ್ತೆ. ನಾನು ಇವತ್ತು ನೈಟ್ ನಿದ್ದೆ ಆಗಲ್ಲ ಸರಿಯಾಗಿ. ಎಷ್ಟು ಹೀಟ್ ಆಗುತ್ತಂದರೆ ಅಪ್ಪ, ಅಷ್ಟೊಂದು ಬಿಸಿಲಿದೆ ನೋಡಿ. ಇವೆಲ್ಲ ಮುಟ್ಕೊಳಕ್ಕಾಗಲ್ಲ ನೋಡಿ, ಇದೆಲ್ಲ ಫುಲ್ ಕಬ್ಬಣ ಆಗ್ಬಿಡೋದು. ಸುಮ್ಮನೆ ಫ್ಯಾನ್ ಹಾಕಿ ಕುತ್ಕೊಂಡ್ಯಾ, ಬಿಸಿ ಗಾಳಿ. ಅಲ್ಲಿಂದ ಆ ದೇವಸ್ಥಾನ ಮುಗಿಸ್ಕೊಂಬಿಟ್ಟು ನಾವೀಗ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ಬೋದು ಶ್ರೀಶೈಲದ ಸೈಡ್ ಸೀನ್ ಬರೋದೇ ಈಗ ಒಂದು 2-3 ಟೆಂಪಲ್ ನೋಡಿ. ಸಾಕ್ಷಿ ಗಣಪತಿ ದೇವಾಲಯ, ಮತ್ತು ಈಗ ಪಾಲಧರ ಪಂಚಧರ ಅನ್ನೋ ದೇವಸ್ಥಾನ ಕರ್ಕೊಂಬಂದಿದ್ದೀನಿ. ಮತ್ತು ಮೇನ್ ದೇವಸ್ಥಾನ ಹಂಗೆ ಸಾಕ್ಷಿ ಗಣಪತಿ ಆಗ್ತದೆ. ನೆಕ್ಸ್ಟ್ ಅದೇ ಪ್ರಧಾನ ಟೆಂಪಲ್, ಪ್ರಧಾನ ದೇವಾಲಯ ಅಂತಿದೆ ನೋಡಿ. ಅದೇ ಮೇನ್ ಶ್ರೀಶೈಲ ದೇವಸ್ಥಾನ, ಅದ್ರ ಕೆಳಗಡೆ ಇರೋದು. ನೆಕ್ಸ್ಟ್ ಈಗ ಸಾಕ್ಷಿ ಗಣಪತಿಗೆ ಹೋಗ್ಬೇಕು ನೋಡಿ. ಪಾರ್ಕಿಂಗಲ್ಲಿ ಇದ್ದೀನಿ ಈಗ. ಗಾಡಿ ಎಲ್ಲೆಲ್ಲ ನೆರಳೆ ಇಲ್ಲ, ಗಾಡೀಲಿ ಕೂರೋಕ್ಕಾಗಲ್ಲ, ಅಷ್ಟೊಂದು ಸೆಕೆ ಗುರು. ಪ್ರತಿ ಸಾರಿ ಈ ಟೈಮಲ್ಲಿ ಮಳೆ ಬಂದ್ಬಿಡೋದು ಎಲ್ಲ ಕಡೆ. ಯಾಕೆ ಈ ಸರಿ ಮಳೆ ಆಗಿಲ್ಲ, ಅದೊಂದು ಮೇಜರ್ ಪ್ರಾಬ್ಲಮ್. ಇಲ್ಲೇ ಅಂತಲ್ಲ, ಮುಂಚೆಲ್ಲ ಆಂಧ್ರ ಅಂತೈತಿ, ಈಗ ಎಲ್ಲ ಕಡೆನೂ ಸಿಕ್ಕಾಬಡ ಬಿಸಿಲಾಗ್ಬಿಟ್ಟಿದೆ ಈಗ ನೋಡಿ. ಇದೇನು ಗುರು ಮಿರಾಕಲ್, ಮಳೆ ಇಲ್ಲ ಅಂತ ಮಳೆ ಸುದ್ದಿ ಎತ್ತಿದೆ ನೋಡಿ. ಮಳೆ ಬರ್ತಾ ಇದೆ, ಪ್ರಾಮಿಸ್, ನೀವು ನಂಬ್ತಿರಿಲ್ಲ ನೋಡಿ. ಇಲ್ಲಿ ಗ್ಲಾಸ್ ಮೇಲೆ ಬೀಳ್ತಾ ಇದೆ, ತಡೀರಿ. ಮತ್ತೆ ಈ ಕಡೆ ಹೊರಗಡೆ ಹೋಗಿ ತೋರಿಸ್ತೀನಿ ತಡೀರಿ ನಿಮಗೆ ಲೈವ್ ನೋಡಿ. ಇಷ್ಟೊಂದು ಬಿಸಿಲಲ್ಲಿ ಮಳೆ ಬರೋ ಟೈಮ್ ಮಳೆ ಬಂದಿಲ್ಲ ಅಂತ ಹೇಳಿದೆ ನೋಡಿ. ನೆಲಕ್ಕೆಲ್ಲ ಬಿದ್ದಿದೆ ನೋಡಿ. ನೋಡಿ ಗ್ಲಾಸ್ಗೆಲ್ಲ ಬೀಳ್ತಾ ಇದೆ ನೋಡಿ. ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ನೋಡೋಣ ಬನ್ನಿ. ಜೋರಾಗಿ ಬರ್ಬೋದು. ನನ್ನ ಅನಿಸಿಕೆ 99% ಬರುತ್ತೆ ಅಂದ್ಕೊಂಡಿದ್ದೀನಿ. ಹೆವಿ ಬಿಸಿಲಿದೆ ನೋಡಿ, ಬಾನೆಟ್ ಮೇಲೆಲ್ಲ ಬಿದ್ದಿದೆ. ಮಳೆ ಸುದ್ದಿ ಎದ್ದ ತಕ್ಷಣವೇ ಮಳೆ ಬಂತಲ್ಲ. ಏನು ಪವರ್, ಮಲ್ಲಿಕಾರ್ಜುನ ಸ್ವಾಮಿ ದೇವ್ರದ್ದು ಹೆಂಗ ಬಂದರೂ ಸಾಕಾಗಿದೆ ಮಳೆ. ಫೈನಲ್ಲಿ ಸ್ನೇಹಿತರೆ ಮಳೆ ಫುಲ್ಲು ಜೋರಾಯಿತು. ಹಂಗೆ ಬಂದರೂ ಸಾಕಾಗ್ಬಿಟ್ಟಿದೆ. ಒಂದು 2 ಅವರ್ ಚೆನ್ನಾಗಿ ಹೊಡೆದ್ಬಿಡೋಕೆ ಮಳೆ, ತಣ್ಣಗಿರುತ್ತೆ ನೋಡಿ. ಫುಲ್ಲು ಮಳೆ, ನೆನೆಸ್ಕೊಂಡು ಬಂದೈತೆ ನೋಡಪ್ಪ ಮಳೆ. ಫುಲ್ಲು ಮಳೆ ಮಳೆ ಅಂದ್ರೆ ಮಳೆ ಫುಲ್ ಅಲ್ವಾ ನೋಡಿ. ಹೆಂಗೆ ಗುಂಡು ಹೊಡಿಸ್ಕೊಂಬಂದ ನಮ್ಮ ಕಸ್ಟಮರ್ ಹುಡುಗ. ಅಲ್ಲಿಂದ ದೇವಸ್ಥಾನ ಎಲ್ಲ ಮುಗಿಸ್ಕೊಂಬಿಟ್ಟು ನೋಡಿ. ಈಗ ಶಿವಾಜಿದು ಯಾವುದೋ ಮ್ಯೂಸಿಯಮ್ಮು, ಅಲ್ಲಿ ಕರ್ಕೊಂಬಂದಿದ್ದೀನಿ. ಫೈನಲಿ ಎಲ್ಲ ತೋರಿಸ್ಕೊಂಡು ಬಂದ್ವಿ. ನೋಡ್ಬೋದು ಗಾಡಿ ಅದೇ ಜಾಗದಲ್ಲೇ ಪಾರ್ಕ್ ಮಾಡಿದ್ದೀನಿ ನೋಡಿ. ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ ಜನಗಳು. ಜನ ಏನು ಅಂತ ಇಲ್ಲ ಗುರು, ಕಡಿಮೆ ಇದ್ದಾರೆ. ಆರಾಮ್ಸೆ ದರ್ಶನ ಮಾಡಿ ಬರ್ಬೋದು. ಇಲ್ಲ ಅಂತೂ ಇರೋಕ್ಕೆ ಆಗಲ್ಲ ಗುರು, ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಯಾರು ಇಲ್ಲ, ಯಾವ ಗಾಡಿಗಳಿರಲ್ಲ ನೋಡಿ. ತಿರುಪತಿಲಿ ಹೆಂಗ ಟೈಮ್ ಪಾಸ್ ಮಾಡ್ಬೋದು ಗುರು, ಯಾರು ಇರಲಿ ಬಿಡಲಿ. ಇಲ್ಲಿ ಸ್ವಲ್ಪ ಕಷ್ಟನೇ ನೋಡಿ. ತಿರುಪತಿಯಲ್ಲಿ ಯಾರಾದರೂ ಬರ್ತಿರ್ತಾರೆ, ಬಟ್ ಇಲ್ಲಿ ಕರ್ನಾಟಕ ಗಾಡಿಗಳು ಯಾವುದೋ ಬೆಳಗ್ಗೆ ಒಂದು ದಾವಣಗೆರೆದು ಒಂದು ಬಂದಿತ್ತು.
ಬಟ್ ಅದು ಹೋಗ್ಬಿಡ್ತೀವಿ ರಿಟರ್ನ್. ಈಗ ಆಲ್ರೆಡಿ ಅಣ್ಣ ಮಂತ್ರಾಲಯದಾಗ ಇರ್ಬೋದು ನಾನು ಮೋಸ್ಟ್ಲಿ. ನಮ್ಮದು ಮಂತ್ರಾಲಯನೇ ಇರೋದು, ಬಟ್ ನಾಳೆ ಅನಿಸುತ್ತೆ. ದೊಡ್ಡ ಗಾಡಿಗಳು ಬರ್ತಾ ಇರ್ತಾರೆ ಭಾಳ, ಬಟ್ ದೊಡ್ಡ ಗಾಡಿಗಳೆಲ್ಲ ಇಲ್ಲಿ ಇಲ್ಲಿಗನ ಬರೋಲ್ಲ. ಮಿನಿ ಬಸ್ಗಳು ಅಂತ ಇಂಥ ಆದ್ರೆ ಬಂದ್ಬಿಡ್ತಾವೆ ನೋಡಿ. ಅಲ್ಲೊಂದು ಯಾವ್ದು ನಮ್ಮ ಕರ್ನಾಟಕದ ಗಾಡಿ ನಿಂತೈತೆ. ಫೈನಲಿ ಡೀಸೆಲ್ ಹಾಕ್ಸ್ಕೊಂಬಂದ್ವಿ. ಇಲ್ಲೇ ಮೇಲ್ಗಡೆ ಶ್ರೀಶೈಲದಾಗೇ ಇಲ್ಲಿ ಹಾಕ್ತಾಯಿದ್ದಾರೆ ಡೀಸೆಲ್. 1000 ರೂಪಾಯಿ ಅಷ್ಟೇ ಲಿಮಿಟು, ಮತ್ತು ಎಕ್ಸ್ಟ್ರಾ ಏನು ಆಗ್ತಾಯಿಲ್ಲ. ಮತ್ತು ಬೆಳಗ್ಗೆ ಹೋಗ್ಬೇಕಾದ್ರೆ 1000 ಹಾಕ್ಸ್ಕೊಂಬಿಟ್ರೆ ಅಲ್ಲಿಗೆ ಸೀದಾ ನಮ್ಮ ಬಾರ್ಡ್ರಿಗೆ ಮುಟ್ಬಿಡ್ತೀವಿ, ಅಂತ ತೊಂದರೆ ಇಲ್ಲ. ಡೀಸೆಲ್ದಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನೋಡ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ನಾವೀಗೆಲ್ಲ ಬಂದಿರೋದಂದರೆ ಪಾತಾಳ ಗಂಗೆ. ಇಲ್ಲಿ ರೋಪ್ ವೇ ಪಾರ್ಕಿಂಗಲ್ಲಿದ್ದೀನಿ. ನೋಡ್ಬೋದು ಇಲ್ಲಿ ಟಿಕೆಟ್ ಕೌಂಟ್ರ್ ಇದು. ಸೊ ಈಗ ಇಲ್ಲಿ ರೋಪ್ ವೇ ನೋಡಿ, ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಬನ್ನಿ ತೋರಿಸ್ತೀನಿ. ಈಗ ಆಲ್ರೆಡಿ ಗಾಡಿ ತಗೊಂಡು ಇಲ್ಲಿ ಪಾರ್ಕಿಂಗಲ್ಲಿದ್ದೀನಿ. ಗಾಡಿ ಪಾರ್ಕಿಂಗ್ ಮಾಡಿ ಸೈಡ್ಗೆ ಹಾಕಿ ನಿಮಗೆ ತೋರಿಸ್ತೀನಿ. ಬನ್ನಿ ರೋಪ್ ವೇ. ಬಾ 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 ಬಾ. ಗಂಗಾ ನೋಡಿ, ರೋಪ್ ವೇ ತೋರಿಸ್ತೀನಿ ಬನ್ನಿ. ಪಾತಾಳ ಗಂಗೆಗೆ ಹೋಗೋದು. ಇದೇ ಪಾತಾಳ ಗಂಗಾ ನದಿ ಇದೆ. ಇಲ್ಲಿ ಹೋಗಿ ಮುಳುಗಿಸ್ಕೊಂಬಿಟ್ಟು ಮತ್ತೆ ಹಂಗೆ ರಿಟರ್ನ್ ಕರ್ಕೊಂಬರ್ತಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ ನೀರಲ್ಲಿ ಸ್ನಾನ ಮಾಡಿಸ್ಕೊಂಬಿಟ್ಟು ಹಂಗೆ ರಿಟರ್ನ್ ಬರ್ತಾ ಇರೋದು ನೋಡಿ. ಇಲ್ಲಿ ಬರ್ತಾ ಇದೆ ಕೇಬಲ್ ರೋಪ್ ವೇ ನೋಡಿ. ಇದೆ ಚಿಕ್ಕ ಮಕ್ಳಿಗೆ 70 ರೂಪಾಯಿ, ದೊಡ್ಡವ್ರಿಗೆ 100 ರೂಪಾಯಿ ಟಿಕೆಟ್ ಇದೆ. ಈಗ ಗಾಡಿ ಸೀದಾ ಪಾರ್ಕಿಂಗ್ ಹತ್ರ ಬಂದಿದೆ. ಕಡೆಯಿಂದ ಖಾಲಿ ಒಂದೇ ಆದ ಖಾಲಿ ಇದೆ. ಫೈನಲಿ ಇದು ಪಾತಾಳ ಗಂಗಾ ಮುಗಿಸ್ಕೊಂಡು ಸೀದಾ ಮಾಮೂಲಿ ನಿನ್ನೆ ನಿಲ್ಸಿದ್ನಲ್ಲ ಅಲ್ಲೇ ಪಾರ್ಕಿಂಗ್ ಬಂದಿದ್ದೀನಿ. ನೋಡ್ಬೋದು ಇಲ್ಲಂತೂ ಹೆವಿ ಸೋಡಾ ಅಂಗಡಿಗಳಿದಾಗರು ಸಿಕ್ಕಾಬಟ್ಟೆ ಜನ ಸೋಡಾ ಕುಡಿದು ಹೋಗ್ತಿದ್ದಾರೆ. ಬಿಟ್ಟರೆ ಬೇರೆ ಯಾವ ಅಂಗಡಿಗಳಿಲ್ಲ ಅಂತ ಏನು. ಸೊ ಬನ್ನಿ ನಾವು ಈಗ ಹೋಗ್ಬಿಟ್ಟು ಒಂದು ಮೋಸಂಬಿ ಜ್ಯೂಸ್ ಏನಾದರೂ ಕುಡ್ಕೊಂಡು ಬರೋಣ. ಗಾಡೀಲಿ ಈ ಬಿಸಿಲಿಗೆ ಬಾಯಾರಿಕೆನೇ ಹೋಗಲಾಗರು, ಅಷ್ಟೊಂದು ಸೆಕೆ ಆಗ್ತದೆ. ದಾಹ ಹೇಳ್ಬಾರ್ದು ಅದು. ಬನ್ನಿ ಈಗ ಹೋಗ್ಬಿಟ್ಟು ಸೀದಾ ಒಂದು ಜ್ಯೂಸ್ ಕುಡ್ಕೊಂಡು ಬರೋಣ. ಟಿಫನ್ ಆಲ್ರೆಡಿ ಆಯ್ತು ಅಲ್ಲೇ. ಫೈನಲಿ ಸ್ನೇಹಿತರೆ ನೋಡ್ಬೋದು, ಈಗ ಶ್ರೀಶೈಲ ಬಿಟ್ಟು ಈಗ ಡೈರೆಕ್ಟ್ ಊರಿಗೆ ಹೋಗ್ತಾ ಇದ್ವಿ. ಈಗ ಟೈಮ್ ಎಷ್ಟಪ್ಪ ಅಂದರೆ ಆಲ್ರೆಡಿ 4:15 ಆಗ್ತಾ ಬಂತು. ಇಲ್ಲೇ ಸಾಕ್ಷಿ ಗಣಪತಿ ಹತ್ರ ನಿಲ್ಸಿದ್ದೀನಿ. ಕಸ್ಟಮರ್ ಸಾಕ್ಷಿ ಗಣಪತಿಗೆ ಹೋಗಿದ್ದಾರೆ. ಇಲ್ಲಿಂದ ಡೈರೆಕ್ಟ್ ಹೋಗೋದೇ ನೋಡ್ಬೋದು. ಈಗ ಇಲ್ಲಿ ಚೆಕ್ ಪೋಸ್ಟಿನ ಹಿಂದೆಗಡೆ ಇದ್ದೀನಿ. ಇದು ಬಂದ್ಬಿಟ್ಟು ಫಾರೆಸ್ಟ್ ಟೈಮಿಂಗ್ಸ್ ಬಂದ್ಬಿಟ್ಟು 8:15 ಒಳಗಡೆ ಬರಬೇಕು, ಇಲ್ಲಾಂದ್ರೆ ಇದು ಕ್ಲೋಸ್ ಆಗ್ಬಿಡುತ್ತೆ. ಇಲ್ಲಿಂದ ಸೀದಾ ಈಗ ಕರ್ನೂಲ್ ಮೇಲೇ ಹೋಗೋದು ವಯ.
ಬನ್ನಿ ಡೀಸೆಲ್ ಬೇರೆ ಇಲ್ಲೆಲ್ಲಿ 1000 ರೂಪಾಯಿ ಮೇಲೆ ಆಗ್ತಾ ಇಲ್ಲ ಗುರು, ಅದೊಂದೇ ಹಿಂಸೆ ಆಗ್ಬಿಡ್ತು. ಹೆಂಗೆ ಆಗುತ್ತೆ ಬಾರ್ಡ್ರ್ ಹತ್ತತ್ರಕ್ಕೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಈಗ ಅರ್ಧ ಟ್ಯಾಂಕ್ ಇದೆ. ಬನ್ನಿ ಈಗ ಇಲ್ಲಿಂದ ಸೀದಾ ಹೊರಡೋಣ. ಈ ಫಾರೆಸ್ಟ್ ಒಂದು ಸ್ವಲ್ಪ ಸಿಂಗಲ್ ರೋಡು, ಮಧ್ಯದಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಯಾವಾಗಾದ್ರೂ ನಿಮ್ಗೆ ಈ ಫಾರೆಸ್ಟಿನ ಫುಲ್ಲು ವೀಡಿಯೋ ತೋರಿಸ್ತೀನಿ, ಸಿಂಗಲ್ ರೋಡ್ ಯಾವ ಥರ ಇರುತ್ತೆ ಅಂತೇಳಿ. ಶ್ರೀಶೈಲ ಬಿಟ್ಟು ಸ್ವಲ್ಪ ಮುಂದೆ ಬಂದ್ವಿ, ನೋಡ್ಬೋದು ಮಳೆ ಸ್ಟಾರ್ಟ್ ಆಯಿತು. ಮತ್ತು ಫುಲ್ಲು ಮಳೆ ಸ್ಟಾರ್ಟ್ ಆದ ಗುರು. ಹೆಂಗೆ ನೋಡಿ ಶ್ರೀಶೈಲ ಇದೆ ಘಾಟ್ ಸೆಕ್ಷನ್ ಫಾರೆಸ್ಟ್ ಏರಿಯಾ. ಇಲ್ಲಿಂದ 50 ಕಿಲೋಮೀಟ್ರ್ ನಾವು ಹೊರಗಡೆ ಹೋಗ್ಬೇಕು, ಎಲ್ಲಿಗೆ ದ್ವಾರನಾಳಿಗೆ. ನೋಡ್ಬೋದು ಮಳೆ ಯಾವ ರೀತಿ ಬರ್ತಾಯಿದೆ ಅಂತೇಳಿ. ತುಂಬ ಮಳೆ ಬರ್ತಾಯಿದೆ ಗುರು, ಜೋರಾಗಿ ಮಳೆ ಬರ್ತಾಯಿದೆ. ಅವಾಗಿಂದ ಮಳೆ ಇರಲಿಲ್ಲ ಸ್ನೇಹಿತರೆ. ಫೈನಲಿ ನಾವು ಅಲ್ಲಿಂದ ಸೀದಾ ಘಾಟ್ ಸೆಕ್ಷನ್ ಎಲ್ಲ ಪಾಸ್ ಮಾಡ್ಕೊಂಡು ನಾವೀಗ ದ್ವಾರನಾಳಿಗೆ ಎಂಟ್ರಿ ಆದ್ವಿ. ನೋಡ್ಬೋದು ಇದೇ ದ್ವಾರನಾಳ. ಇಲ್ಲಿಂದನೇ ಚೆಕ್ ಪೋಸ್ಟ್ ಸಿಗೋದು ನಿಮಗೆ ಎಂಟ್ರಿ, ಅದು ಶ್ರೀಶೈಲಕ್ಕೆ ಹೋಗೋ ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗೋದು. ಸೊ ನಾವು ಆಲ್ರೆಡಿ ಅದೆಲ್ಲ ಪಾಸ್ ಮಾಡ್ಕೊಂಡು ಈಗ ಹೊರಗೆ ಬಂದಿದ್ದೀವಿ. ಇದೇ ದ್ವಾರನಾಳ ಎಂಟ್ರಿ. ನೋಡ್ಬೋದು ಆರ್ಚ್ ಕಾಣ್ತಿದೆಯಲ್ಲ, ಇದೇ ದ್ವಾರನಾಳ ಅಂತ. ಇಲ್ಲಿಂದ ನಾವು ಈಗ ರೈಟ್ ಎತ್ಕೊಂಡು ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಇದು ನಲ್ಲಮಲ್ಲ ಫಾರೆಸ್ಟ್ ಮೇಲೆ ಕರ್ನೂಲ್ಗೆ ಹೋಗೋದು. ಆತ್ಮಕೂರು ಮತ್ತು ಇದು ಕರ್ನೂಲ್ ಮೇಲೆ ಹೋಗ್ತಾ ಇರೋದು. ಬನ್ನಿ ಈಗ ಇಲ್ಲಿಂದ ಸೀದಾ ರೈಟ್ ಎತ್ಕೊಂಡು ಹೋಗೋಣ ಸ್ನೇಹಿತರೆ. ನೋಡ್ಬೋದು ಇದು ಬಂದ್ಬಿಟ್ಟು ಈಗ ನಲ್ಲಮಲ್ಲ ಫಾರೆಸ್ಟಿಗೆ ಎಂಟ್ರಿ ಆಗ್ತಾ ಇದ್ವಿ. ಇಲ್ಲಿಂದ ಫುಲ್ ಅಪ್ ಟು ಒಂದು ಹೆಚ್ಚು ಕಡಿಮೆ ಒಂದು 30 ಕಿಲೋಮೀಟ್ರ್, ಒಂದು 25-30 ಕಿಲೋಮೀಟ್ರ್ ಮೇಲಿದೆ. ಇದೇ ಥರ ಸಿಂಗಲ್ ರೋಡ್ ಗುರು. ಆಪೋಸಿಟ್ ಗಾಡಿ ಬಂದರೆ ಇಳಿಸ್ಕೋಬೇಕು. ನೋಡ್ಬೋದು ಇಲ್ಲಿ ಯಾವ ಥರ ಬರ್ತಾರೆ ಆಪೋಸಿಟ್, ಯಾರ್ಯಾರು ಇಳಿಸೋದಿಲ್ಲ ಗುರು ಗಾಡಿ ಮಾತ್ರ ಕೆಳಗಡೆ. ನೋಡಿ ಯಾವ ಥರ ಇಷ್ಟೇ ಒಂದೇ ಗಾಡಿ ಪಾಸ್ ಹಾಕಿರೋದು. ನೋಡಿ ನಾವು ಪದೇ ಇಳಿಸ್ಕೊಂಡು ಸಾಕಾಯ್ತು. ನೋಡಿ ದೊಡ್ಡ ಗಾಡಿಯರಂತ ಪಾಪ ಲೋಡ್ ಇರ್ತವೆ, ಇಳಿಸಂಗಿಲ್ಲ ಅವರು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಫ್ರೀ ಇದ್ದಾಗ ಜೋರಾಗಿ ಹೋಗ್ಬಿಡ್ತೀವಿ, ಇಲ್ಲಾಂದರೆ ಗಾಡಿಗಳು ಬಂದರೆ ಕಷ್ಟ. ನೋಡಿ ಅದ್ರಾಗ ಬೇರೆ ಮಳೆ ಬೇರೆ. ನೋಡಿ ಫುಲ್ ಅಪ್ ಟು ಸಿಂಗಲ್ ರೋಡು. ನೋಡಿ ಇವ್ರು ಆಟೋದರಂತೂ ಮಾತಾಡ್ಸಂಗಿಲ್ಲ, ಅವ್ರ ಪಾಡಿಗೆ ಅವರು ರೋಡಲ್ಲಿ ಹೋಗ್ತಾ ಇರ್ತಾರೆ, ರೈಲು ಟ್ರ್ಯಾಕ್ ಮೇಲೆ ಹೋದಂಗೆ. ನೋಡಿ ಇದು ಇನ್ನೂ ಮುಂದೆ ಹೋಗ್ಬೇಕು. ಈಗ ಚೆಕ್ ಪೋಸ್ಟ್ ಬರುತ್ತೆ ನಲ್ಲಮಲ್ಲ, ಅದು ಚೆಕ್ ಪೋಸ್ಟ್ ಪಾಸ್ ಮಾಡಿಲ್ಲ, ನಾವು ಇನ್ನೂ ಹಿಂದೆಗಡೆ ಇದ್ದೀವಿ. ನೋಡಿ ಯಾವ ಥರ ಇದೆ ರೋಡ್ ಅಂತೇಳಿ ನಿಮಗೆ ಒಂದು ವ್ಯೂ ತೋರಿಸ್ತಾ ಇದ್ದೀನಿ. ಇನ್ನು ಮುಂದೆ ಹೋಗ್ತಲಿರೋದು ಸ್ನೇಹಿತರೆ. ನೋಡ್ಬೋದು ಫೈನಲಿ ನಾವು ಈಗ ನಲ್ಲಮಲ್ಲ ಫಾರೆಸ್ಟ್ ಚೆಕ್ ಪೋಸ್ಟಿಗೆ ಎಂಟ್ರಿ ಆದ್ವಿ. ಇಲ್ಲಿ ಎಂಟ್ರಿ ಫೀಸ್ ಇರುತ್ತೆ. ಎಷ್ಟಪ್ಪ ಅಂದರೆ ನಮ್ಮ ಗಾಡಿಗಳಿಗೆಲ್ಲ 70 ರೂಪಾಯಿ ಇರುತ್ತೆ. ದೊಡ್ಡ ಗಾಡಿಗಳಿಗೆಲ್ಲ 150 ರೂಪಾಯಿ 200 ರೂಪಾಯಿ ಇರಬೇಕು. ಮೋಸ್ಟ್ಲಿ ನಮ್ಮದು ಗಾಡಿಗೆ 70 ರೂಪಾಯಿ ಇಸ್ಕೊಂಡಿದ್ದು, ದೊಡ್ಡ ಗಾಡಿದು ನೋಡಲಿಲ್ಲ ನಾನು. ಬನ್ನಿ ಈಗ ಇಲ್ಲಿಂದ ಸೀದಾ ಈಗ ನಲ್ಲಮಲ್ಲ ಫಾರೆಸ್ಟಿಗೆ ಎಂಟ್ರಿ ಆಗ್ತಾಯಿದ್ವಿ. ಮಳೆ ಬೇರೆ ಬರ್ತಾಯಿದೆ, ಆದಷ್ಟು ಬೇಗ ಆ ಕಡೆ ಹೋಗೋಣ. ನೋಡಿ ಸ್ನೇಹಿತರೆ, ಇನ್ನೇನು ಕತ್ಲಾಗ್ತಾ ಬಂತು. ಈಗ ಈ ನಲ್ಲಮಲ್ಲ ಫಾರೆಸ್ಟ್ ವ್ಯೂ ನೋಡ್ತಾ ಇದ್ರೆ ನಿಜ ಹಂಗೆ ಸ್ಟನ್ ಆಗ್ಬೇಕು ಆ ಥರ ಇದೆ. ಈ ಬಿದಿರುದು ಇದೆಲ್ಲ ಒಂಥರ. ಈ ಅಣ್ಣ ಫೋಕಸ್ ಚಾನಲಲ್ಲಿ ಒಬ್ಬರು ಬ್ರದರ್ ಹೇಳಿದ್ದಾರೆ ಈ ನಲ್ಲಮಲ್ಲ ಫಾರೆಸ್ಟಲ್ಲಿ ಒಂದು ಬಸ್ಸಿನ ಸ್ಟೋರಿ. ಸೊ ಆ ಬಸ್ಸಿನ ಸ್ಟೋರಿ ಹಾಕ್ತೀನಿ ಕೇಳಿ. ಈ ವ್ಯೂಗೂ ಅದಕ್ಕೂ ಸಖತ್ ಮ್ಯಾಚ್ ಆಗುತ್ತೆ. ಅದೇ ತಲೆಯಲ್ಲಿ ಓಡ್ತಾಯಿತ್ತು ನನಗೆ ಅವಾಗಿಂದ. ನೀವು ಒಂದ್ಸರಿ ಅದನ್ನು ಕೇಳಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಒಳ್ಳೆ ಯಾವ ಥರ ಇರುತ್ತೆ ಅಂತೇಳಿ. ನಿಜ ಅದೇ ನೆನಪಾಗ್ತಾಯಿದೆ ನನಗೆ ಗಾಡಿ ಓಡಿಸ್ಬೇಕಾರೆಲ್ಲ. ಒಂದ್ಸರಿ ಅದನ್ನು ಹಾಕ್ತೀನಿ, ಆಡಿಯೋ ಕೇಳಿ ಫಸ್ಟ್. ದರ್ಶನ ಮುಗಿಸಿ ಮನಸ್ಸಿನಲ್ಲಿ ಭಕ್ತಿಯ ಭಾವ ಹೊತ್ತು ಶಂಕರ್ ಹೊಸಮನಿ ಮತ್ತು ಅವರ ಸ್ನೇಹಿತರ ತಂಡ ಕಲಬುರಗಿಯತ್ತ ಮರಳುತ್ತಿತ್ತು. ರಾತ್ರಿ 1 ಗಂಟೆ ಸಮಯ. ಬಸ್ಸು ನಲ್ಲಮಲ್ಲ ಅರಣ್ಯದ ದಟ್ಟವಾದ ತಿರುವಿನಲ್ಲಿ ಸಾಗುತ್ತಿತ್ತು. ಬಸ್ಸಿನಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ಕಿಟಕಿಯ ಪಕ್ಕ ಕುಳಿತಿದ್ದ ಶಂಕರ್ ಹೊಸಮನಿಗೆ ಮಾತ್ರ ಹೊರಗಿನ ದೃಶ್ಯಗಳು ವಿಚಿತ್ರವಾಗಿ ಕಾಣಿಸುತ್ತಿದ್ದವು. ಮರಗಳು ಬೆಂಕಿಯಲ್ಲಿ ಸುಟ್ಟಂತೆ ಕೆಂಪಾಗಿದ್ದವು ಮತ್ತು ಗಾಳಿಯಲ್ಲಿ ಯಾರೋ ಅಳುತ್ತಿರುವ ಶಬ್ದ ಕೇಳಿಸುತ್ತಿತ್ತು. ಹಠಾತ್ತನೆ ಬಸ್ಸಿನ ಇಂಜಿನ್ ದೊಡ್ಡ ಶಬ್ದದೊಂದಿಗೆ ನಿಂತು ಹೋಗಿತ್ತು. ಚಾಲಕ ಎಷ್ಟೇ ಪ್ರಯತ್ನ ಮಾಡಿದರೂ ಬಸ್ ಮಾತ್ರ ಸ್ಟಾರ್ಟ್ ಆಗಲೇ ಇಲ್ಲ. ಕೇಳಿದ್ರಲ್ಲ ಸ್ನೇಹಿತರೆ, ಅಣ್ಣನ ವಾಯ್ಸಲ್ಲಿ ಇದನ್ನು ಕೇಳ್ತಿದ್ರೆ ಈ ಇಮೇಜ್ಗೂ ಅದೇ ನೆನಪಾಗ್ತಾಯಿದೆ ಗುರು. ಒಬ್ಬನೇ ಹೋಗ್ತಾ ಇರೋದು. ಫೈನಲಿ ಆತ್ಮಕೂರು ರೋಡಿಗೆ ಎಂಟ್ರಿ ಆದ್ವಿ. ನೋಡ್ಬೋದು ಯಾವ ಭಯಂಕರ ಮಳೆ ಗುರು. ಮಿಂಚು ನೋಡಿ ಯಾವ ಥರ ಇದೆ. ಈಗ ಗಾಡಿ ಓಡ್ಸೋಕ್ಕೆ ಆಗಲ್ಲ, ಗಾಳಿ ಮಳೆ ನೋಡಿ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ಅದ್ರ ಜೊತೆಯಲ್ಲೇ ಮಿಂಚು ಬೇರೆ. ಆ ಬೆಳಕು ಬಂದು ಹೋಗ್ತಾ ಇರೋದಕ್ಕೆ ನೋಡಿ ಯಾವ ಥರ ಇದೆ. ಸಿಕ್ಕಾಪಟ್ಟೆ ಮಳೆ ಅಂದರೆ ಹೇಳ್ಬಾರ್ದು ಗುರು, ಭಯಂಕರ ಮಳೆ. ಈಗ ಇವಾಗ ಎಂಟ್ರಿ ಆದಮೇಲೆ ಬಂದಿದೆ ಸದ್ ನನ್ನ ಪುಣ್ಯಕ್ಕೆ. ಹಿಂದೆ ಬಂದಿದ್ರೆ ತುಂಬ ಕಷ್ಟ ಆಗುತ್ತೆ ಸಿಂಗಲ್ ರೋಡಲ್ಲಿ. ಅಲ್ಲಿ ಬಂತು ಬಟ್ ಇಷ್ಟೊಂದು ಇರಲಿಲ್ಲ. ನೋಡ್ಬೋದು ಸ್ನೇಹಿತರೆ, ಇನ್ನೂ ಹೆವಿ ಮಳೆ ಆಗೋಗ್ಬಿಡ್ತು. ಇನ್ನು ನಾವು ಈಗ ಕರ್ನೂಲ್ಗೂ ರೀಚ್ ಆಗಿಲ್ಲ. ಕರ್ನೂಲ್ ಇನ್ನೇನು ಹತ್ತತ್ರ ಇದ್ದೀವಿ. ಈಗ ಇಲ್ಲೇ ಹೈವೇಲಿದ್ದೀವಿ. ನೋಡಿ ಭಯಂಕರ ಅಂದರೆ ಭಯಂಕರ ಮಳೆ.
ಅದ್ರ ಜೊತೆ ಗಾಳಿ ಬೇರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ಗಾಡಿ ಅಂತೂ ಓಡ್ಸೋಕ್ಕೆ ಆಗ್ತಾಯಿಲ್ಲ, ಗಾಡಿನೇ ತಳ್ತಾ ಇದೆ, ಅಷ್ಟೊಂದು ಮಳೆ ಗಾಳಿ ಇದೆ. ಏನು ಇದ್ಕಿದ್ದಂಗೆ ಬಂತಿದೆ ನೋಡಿ, ಮಿಂಚು ಯಾವ ಥರ ಮಿಂಚ್ತಾ ಇದೆ. ಬನ್ನಿ ಈಗ ಆರಾಮ ನಿಧಾನಕ್ಕೆ ಹೋಗೋಣ ಇಲ್ಲಿಂದ. A few moments later. ಸ್ನೇಹಿತರೆ, ಫೈನಲಿ ಕಸ್ಟಮರ್ಸ್ನೆಲ್ಲ ಡ್ರಾಪ್ ಮಾಡಾಯಿತು. ಎಲ್ಲೆಲ್ಲಿ ಪಿಕಪ್ ಮಾಡಿದ್ನ ಅಲ್ಲೇ ಡ್ರಾಪ್ ಮಾಡಾಯಿತು, ನೋಡ್ಬೋದು. ಈಗ ಯಾಕಪ್ಪ ಮಧ್ಯದಲ್ಲಿ ವಿಡಿಯೋ ಮಾಡಲಿಲ್ಲ ಅಂತಂದರೆ, ನಲ್ಲಮಲ್ಲ ಫಾರೆಸ್ಟ್ ಲಾಸ್ಟ್ ಮಾಡಿದ್ದಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು, ತೋರಿಸಿದ್ನಲ್ಲ ನಿಮಗೆ ಮಳೆ ಬರೋದು. ಹಾಗಾಗಿ ಮಧ್ಯದಲ್ಲೆಲ್ಲ ನಿಲ್ಸೋಕೆ ಹೋಗಿಲ್ಲ, ಸೀದಾ ಡೈರೆಕ್ಟ್ ಕಸ್ಟಮರ್ಸಿಗೆ ಪೆಟ್ರೋಲ್ ಬಂಕ್ ಹತ್ರ ಊಟಕ್ಕೆ ಹಾಕಿದೆ. ಅವರೇ ಮನೆಯಿಂದ ಊಟ ಮಾಡಿಸಿ ಸೀದಾ ನೈಟ್ ಜರ್ನಿ. ಮತ್ತೆ ಮಧ್ಯದಲ್ಲೆಲ್ಲ ಲಾಗ್ ಮಾಡೋಕೆ ಹೋಗಿಲ್ಲ ಸ್ನೇಹಿತರೆ. ಈಗ ಕಸ್ಟಮರ್ಸ್ನೆಲ್ಲ ಇಳಿಸ್ಬಿಟ್ಟು ಈಗ ಖಾಲಿ ಹೋಗ್ತಾ ಇತ್ತು ಮನೆಗೆ. ಬನ್ನಿ ಈಗ ನೋಡಿ, ನಮ್ಮ ಚಳ್ಳಕೆರೆಲ್ಲೂ ಫುಲ್ಲು ಮಳೆ ಬಂದ್ಬಿಟ್ಟದ ಗುರು. ನೋಡಿ ಎಷ್ಟೊಂದು ನೀರು ನಿಂತ್ಬಿಟ್ಟಿದೆ. ಅಲ್ಲೇ ನಾನು ಬರೀ ಆಂಧ್ರದಲ್ಲಿ ಮಾತ್ರ ಬಂದಿದೆ ಅಂದ್ಕೊಂಡೆ, ನಮ್ಮ ಕಡೆನೂ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಹಂಗೆ ಒಳ್ಳೆ ತಣ್ಣಗಿದೆ ಗುರು ಈಗ ವೆದರ್ ಮಾತ್ರ. ಸ್ನೇಹಿತರೆ ಇಷ್ಟೇ, ಮತ್ತೆ ನೆಕ್ಸ್ಟ್ ಎಲ್ಲ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್.